ಶಿವು ನೋಡ್ತಾ ಇದ್ದೀವಿ ಒಂದು ರೀತಿಯಾಗಿ ಡಿ.ಸಿ.ಎಂ ಅಜಿತ್ ಪವಾರ್ ಅವರು ಒಳ್ಳೆಯ ರಾಜಕಾರಣಿ ಆಗಿದ್ರು. ತಮ್ಮ ರಾಜಕೀಯ ಜೀವನದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದವರು, ಒಂದು ರೀತಿಯಾಗಿ ಒಳ್ಳೆಯ ಹೆಸರನ್ನ ಮಾಡಿದ್ರು. ಹೌದು, ಆದ್ರೆ ಇವತ್ತು ಈ ಒಂದು ದುರ್ಘಟನೆ ಇದೆಯಲ್ಲ, ವಿಮಾನ ಪತನದಲ್ಲಿ ದಿಢೀರಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸದ್ಯಕ್ಕೆ. ಸೊ ಈ ಘಟನೆ ಹೇಗೆ ನಡೀತು, ಏನಾಯ್ತು ಆಕ್ಚುಲಿ ಅಂತ? ಎಸ್ ರೋಶಿನಿ, ಏನು ಇಂದು ಬೆಳ್ಳಂಬೆಳಿಗ್ಗೆನೆ ಮಹಾ ದುರಂತ ಒಂದು ನಡೆದೋಗಿರುವಂಥದ್ದು ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ನಡೆದಿರುವಂಥ ದುರಂತದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ದುರ್ಮರಣ ಹೊಂದಿದ್ದಾರೆ ಎನ್ನುವಂಥ ಸುದ್ದಿ ಬರ್ತಾ ಇದೆ. ಈಗ ಬೆಳಿಗ್ಗೆ 8:45 ಗಂಟೆಗೆ ಏನು ಲ್ಯಾಂಡಿಂಗ್ ಆಗ್ತಾ ಇತ್ತು, ಅಜಿತ್ ಪವಾರ್ ಹೊರಟಿದ್ದಂಥ ವಿಮಾನ ಲ್ಯಾಂಡಿಂಗ್ ಆಗುವಂಥ ವೇಳೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ದುರ್ಘಟನೆಯಲ್ಲಿ ಸಂಪೂರ್ಣವಾಗಿ ವಿಮಾನ ಸುಟ್ಟು ಭಸ್ಮ ಆಗಿದೆ. ಅದರಲ್ಲಿ ಪ್ರಯಾಣ ಮಾಡ್ತಿದ್ದಂಥ 6 ಜನ ಪೈಲಟ್ಗಳು ಮತ್ತು ಡಿ.ಸಿ.ಎಂ ಅಜಿತ್ ಪವಾರ್ ಸೇರಿ 6 ಜನ ಏನು ಪ್ರಯಾಣ ಮಾಡ್ತಿದ್ರು, ಅವರಷ್ಟು ಜನನೂ ಕೂಡ ಈಗ ಸಾವನ್ನಪ್ಪಿರುವಂಥ ಶಂಕೆ ವ್ಯಕ್ತ ಆಗ್ತಾ ಇರುವಂಥದ್ದು. ನಾಗರಿಕ ವಿಮಾನಯಾನ ಸಚಿವಾಲಯ ಕೂಡ ಅದರಲ್ಲಿದ್ದಂಥ ಅಷ್ಟು ಜನ ಸಾವನ್ನಪ್ಪಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದೆ. ಈಗ ಡಿ.ಸಿ.ಎಂ ಅಜಿತ್ ಪವಾರ್ ಏನಿದ್ದಾರೆ, ಇವತ್ತು ಬೆಳಿಗ್ಗೆ ಏನು ಚುನಾವಣಾ ಪ್ರಚಾರ ಕಾರ್ಯಕ್ಕೆ ಅಂತ ಹೇಳಿ ತೆರಳಿದ್ರು. ಚುನಾವಣೆ ಪ್ರಚಾರ ಕಾರ್ಯಕ್ಕೆ ಅಂತ ತೆರಳಿದಂಥ ವೇಳೆಯಲ್ಲಿ ಅವರ ಜೊತೆಯಲ್ಲಿ ಬಾಡಿಗಾರ್ಡ್ಗಳು ಕೂಡ ಇದ್ದರು. ಜೆಟ್ನ ಒಳಗಡೆ 2 ಪೈಲಟ್ಗಳು ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಒಟ್ಟು 6 ಜನ ಈಗ ದುರ್ಮರಣ ಹೊಂದಿರುವಂಥದ್ದು ಮಹಾರಾಷ್ಟ್ರದ ಬಾರಾಮತಿಯ ಸ್ಥಳದಲ್ಲಿ ವಿಮಾನ ದುರಂತ ಏನಾಗಿದೆ, ಅಲ್ಲಿ ಸಂಪೂರ್ಣವಾಗಿ ಛಿದ್ರವಾಗಿರುವಂಥ ದೇಹದ ತುಂಡುಗಳು ಕೂಡ ಸಿಗ್ತಾ ಇದ್ದಾವೆ. ಬೆಳಗ್ಗೆ 8:45ಕ್ಕೆ ನಡೆದಿರುವಂಥ ದುರ್ಘಟನೆ. ಅಲ್ಲಿ ಸಂಪೂರ್ಣವಾಗಿ ಹುಡುಕುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ವ್ಯಕ್ತಿ ಬದುಕಿರುವಂಥ ಸ್ಥಿತಿಯಲ್ಲಿ ಸಿಗಲಿಲ್ಲ ಅಂತೇಳಿ ಹೇಳ್ತಿದ್ರು. ಮೊದಲಿಗೆ ಅಜಿತ್ ಪವಾರ್ ಅವರು ಗಂಭೀರವಾಗಿ ಗಾಯ ಆಗಿದ್ದಾರೆ, ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದ್ರು ಕೂಡ, ಆದರೆ ನಂತರ ಬಂದಂಥ ಮಾಹಿತಿಯ ಪ್ರಕಾರ, ನಾಗರಿಕ ವಿಮಾನಯಾನ ಸಚಿವಾಲಯದ ಮಾಹಿತಿ ಪ್ರಕಾರ ಅದರಲ್ಲಿದ್ದಂಥ ಅಷ್ಟು ಜನ ಕೂಡ ದುರ್ಮರಣ ಹೊಂದಿದ್ದಾರೆ ಎನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಮಹಾರಾಷ್ಟ್ರದ ಜನತೆಗೆ ಮಹಾ ಆಘಾತ ಆಗಿದೆ. ಇವತ್ತು ಬೆಳಗ್ಗೆನೆ ಮಹಾ ಆಘಾತದಲ್ಲಿ ಅಜಿತ್ ಪವಾರ್ ಈಗೇನು ಫಡ್ನವೀಸ್ ಸರ್ಕಾರದಲ್ಲಿ ಡಿ.ಸಿ.ಎಂ ಆಗಿದ್ರು, ಈ ಹಿಂದೆ ಕೂಡ ಶಿಂದೆ ಅವರ ಸರ್ಕಾರದಲ್ಲಿ ಡಿ.ಸಿ.ಎಂ ಆಗಿದ್ರು. ಅಜಿತ್ ಪವಾರ್ ಈ ಹಿಂದೆ ಏನು ಶರದ್ ಪವಾರ್ ಜೊತೆಗೆ ಒಟ್ಟಿಗೆ ಇದ್ದಂಥವರು ಆ ನಂತರದಲ್ಲಿ ಅಲ್ಲಿಂದ ಬೇರ್ಪಡ್ತಾರೆ. ಅಲ್ಲಿ ಮತ್ತೆ ಬೇರ್ಪಟ್ಟ ನಂತರದಲ್ಲಿ ಶಿಂದೆ ಅವರ ಜೊತೆಗೆ ಸೇರಿಕೊಂಡು ಸರ್ಕಾರ ಮಾಡಿರ್ತಾರೆ. ಈಗ ಫಡ್ನವೀಸ್ ಸರ್ಕಾರದಲ್ಲಿ ಕೂಡ ಇವರದೇ ಮೈತ್ರಿ ಇರ್ತದೆ. ಮೈತ್ರಿಯಲ್ಲಿ ಇವರು ಡಿ.ಸಿ.ಎಂ ಆಗಿದ್ದಂಥದ್ದು. ಮಹಾರಾಷ್ಟ್ರದ ಜನತೆಗೆ ಅಜಿತ್ ಪವಾರ್ ನಿಜಕ್ಕೂ ಕೂಡ ಒಂದು ಅವರ ಸಾವು ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಅಲ್ಲಿ ವಿಮಾನ ಪತನದ ಜಾಗದಲ್ಲಿ ಸಂಪೂರ್ಣವಾದಂಥ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ಯಾವ ಕಾರಣಕ್ಕೆ ಈ ಒಂದು ವಿಮಾನ ಪತನ ಆಗಿರಬಹುದು ಅಂತೇಳಿ ಅಲ್ಲಿಯ ಕಾಕ್ಪಿಟ್ನಲ್ಲಿದ್ದಂಥ ಏನು ಬ್ಲಾಕ್ ಬಾಕ್ಸ್ ಏನಿರುತ್ತೆ, ಆ ಬ್ಲಾಕ್ ಬಾಕ್ಸ್ನು ಕೂಡ ಹುಡುಕಾಟ ಮಾಡ್ತಾ ಇರುವಂಥದ್ದು. ರೋಶಿನಿ, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ ಅಂತಂದ್ರೆ, ಇದ್ರ ಬಗ್ಗೆ ಅವ್ರಿಗೇನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಕೂಡಲೇ ಏನು ಹೇಳಿದ್ದಾರೆ ಇದ್ರ ಬಗ್ಗೆ, ಅವ್ರ ಕಾರಣ ಏನು ಹೇಳಿದ್ದಾರೆ? ಅದರ ನಂತರ ಇದು ಆಕ್ಚುಲಿ ಹೇಗಾಯ್ತು ಅಂತ ಹೇಳಿ ಈಗಲೂ ಕೂಡ ಬಹಳಷ್ಟು ಪ್ರಶ್ನೆ ಹುಟ್ಟುತ್ತಾ ಇದೆ. ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಒಬ್ಬ ರಾಜಕಾರಣಿ ಜೊತೆ ಇಂಥ ಘಟನೆ ನಡೆದಾಗ ಹಲವು ಪ್ರಶ್ನೆಗಳನ್ನ ಇಲ್ಲಿ ಹುಟ್ಟುಕೊಳ್ಳುತ್ತೆ. ಕಾರಣ ಏನು ಅಂತಂದ್ರೆ, ಇಲ್ಲೇನೋ ರಾಜಕೀಯ ಷಡ್ಯಂತ್ರ ಇತ್ತಾ ಅಥವಾ ಮತ್ತೊಂದಾಯ್ತಾ? ಅದರಲ್ಲೂ ಕೂಡ ಇವರು ಚುನಾವಣಾ ಪ್ರಚಾರಕ್ಕಂತ ಹೇಳಿ ಹೊರಟಿದ್ರು ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಒಂದು ಕಡೆ ಇಲ್ಲಿ ರಾಜಕೀಯ ಷಡ್ಯಂತ್ರ ಏನಾದರೂ ಇತ್ತಾ ಅಥವಾ ಇದು ಕೋಇನ್ಸಿಡೆನ್ಸ್ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಅದಾದ ನಂತರ ದೇವೇಂದ್ರ ಫಡ್ನವೀಸ್ ಅವರು ಏನಾದರೂ ರಿಯಾಕ್ಟ್ ಮಾಡಿದ್ದಾರಾ ಇದ್ರ ಬಗ್ಗೆ? ರೋಶಿನಿ, ಸದ್ಯಕ್ಕೆ ಇನ್ನೂ ಕೂಡ ಯಾವುದೇ ಸರ್ಕಾರದ ಮುಖ್ಯ ವ್ಯಕ್ತಿಗಳು ಇನ್ನೂ ಕೂಡ ರಿಯಾಕ್ಟ್ ಮಾಡಲಿಲ್ಲ. ಯಾಕೆಂತ ಹೇಳಿದ್ರೆ, ಈಗ ಏನು ರಾಜಕೀಯ ವ್ಯಕ್ತಿಗಳ ಒಂದು ಅಪಘಾತಗಳಾದಾಗ ಈ ಒಂದು ಆ್ಯಂಗಲ್ನಲ್ಲಿ ನೋಡುವಂಥದ್ದು ಸಹಜವಾಗಿರ್ತದೆ. ಆದರೆ ವಿಮಾನ ಪತನ ಆಗಿರೋದ್ರಿಂದಾಗಿ ವಿಮಾನದ ಮೊದಲನೇದಾಗಿ ಆ ಒಂದು ಬ್ಲಾಕ್ ಬಾಕ್ಸಲ್ಲಿ ಏನಿರುತ್ತೆ ಅನ್ನೋಂಥದ್ದನ್ನು ನೋಡಬೇಕಾಗುತ್ತೆ. ಅಲ್ಲಿ ಕೊನೆಯ ಗಳಿಗೆಯಲ್ಲಿ ಏನು ರೆಕಾರ್ಡ್ ಆಗಿರುತ್ತೆ, ಅಲ್ಲಿನ ಪೈಲಟ್ ಏನು ಮಾತಾಡಿರ್ತಾರೆ, ಏನು ಹೇಳಿರ್ತಾರೆ, ಟಿಕೆಟ್ ಆಗಲಿ ವಿಮಾನ ಆಗಲಿ ಜೆಟ್ ಆಗಲಿ, ಅದರ ಸಂಪೂರ್ಣ ತಪಾಸಣೆಯನ್ನು ಮಾಡಲಾಗಿರುತ್ತೆ. ಸಂಪೂರ್ಣ ತಪಾಸಣೆ ಮಾಡಿ ಅದರ ಪ್ರತಿಯೊಂದು ಹಾರಾಟದ ಮುನ್ನ ವರದಿಯನ್ನು ಕೂಡ ಇಟ್ಕೊಂಡಿರ್ತಾರೆ. ಆ ವರದಿ ಕೂಡ ರೆಕಾರ್ಡ್ ಆಗಿರುತ್ತೆ. ಅದರ ಜೊತೆಗೆ ಫಿಟ್ನೆಸ್ ಸರ್ಟಿಫಿಕೇಟ್ಗಳು ಕೂಡ ಫಿಟ್ನೆಸ್ಸನ್ನು ಕೂಡ ಅಪ್ಡೇಟ್ ಮಾಡಿರಬೇಕಾಗುತ್ತೆ. ಯಾವ ಪೈಲಟ್ ಆ ಒಂದು ವಿಮಾನವನ್ನು ಹಾರಾಟ ಮಾಡ್ತಾರೆ, ಆ ಫಿಟ್ನೆಸ್ಸನ್ನು ಕೂಡ ಅಪ್ಡೇಟ್ ಮಾಡಿರಬೇಕಾಗುತ್ತೆ. ಇಡೀ ಒಂದು ವಿಮಾನ ಮತ್ತು ವ್ಯಕ್ತಿಗಳು ಎಲ್ಲರ ಒಂದು ಸ್ಥಿತಿಗತಿಗಳನ್ನು ಅದರಲ್ಲಿ ಏನು ನಮೂದು ಮಾಡಿರ್ತಾರೆ. ಈಗ ಸದ್ಯಕ್ಕೆ ರಾಜಕೀಯವಾದಂಥ ಬಣ್ಣ ಯಾವುದೂ ಕೂಡ ಹೇಳಿಕೆಗಳು ಬರುವಂಥದ್ದಾಗಲಿ ಏನೂ ಕೂಡ ಈಗ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಅಜಿತ್ ಪವಾರ್ ಶರದ್ ಪವಾರ್ ಒಂದೇ ಕುಟುಂಬದವರು, ಆದರೆ ಏನು ಬೇರ್ಪಟ್ಟಿದ್ರು ಅನ್ನುವಂಥದ್ದು ಬಿಟ್ಟರೆ ಈ ರೀತಿ ಮಟ್ಟದ ಒಂದು ಷಡ್ಯಂತ್ರ ಮಾಡುವಂಥದ್ದು ಅಥವಾ ಇದಕ್ಕೆ ಬೇರೆ ಯಾರ್ದಾದ್ರೂ ಕೈವಾಡ ಇದೆ ಅನ್ನುವಂಥ ಶಂಕೆಗಳು ಸದ್ಯಕ್ಕಿನ್ನೂ ವ್ಯಕ್ತ ಆಗ್ತಾ ಇಲ್ಲ. ಈಗ ಸದ್ಯ ಅಜಿತ್ ಪವಾರ್ ಅವರ
ಏನು ಅಪಘಾತ ಆಗಿರೋ ಸ್ಥಳಕ್ಕೆ ಅವರ ಸಂಬಂಧಿಕರು ಮತ್ತು ಅವರ ಕುಟುಂಬದವರು ಕೂಡ ದೌಡಾಯಿಸ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ ಅನ್ನೋಂಥದ್ದನ್ನು ನೋಡುವಂಥದ್ದಕ್ಕೆ ಈಗ ಮಾಹಿತಿಯನ್ನು ನಾಗರಿಕ ವಿಮಾನಯಾನ ಸಚಿವಾಲಯದಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಅಲ್ಲಿ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಸಂಪೂರ್ಣವಾಗಿ ಆ ಕಡೆ ಸೆಗ್ರಿಗೇಟ್ ಮಾಡುವಂಥ ಕೆಲಸವನ್ನು ಕೂಡ ಇಲ್ಲಿ ಪೊಲೀಸರು ಮಾಡ್ತಿರುವಂಥದ್ದು, ಅಲ್ಲಿ ಬಿದ್ದಿರುವಂಥ ಮೃತದೇಹಗಳನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಇನ್ನೂ ಕೂಡ ಅಧಿಕೃತವಾಗಿ ಮಹಾರಾಷ್ಟ್ರದ ಸರ್ಕಾರದ ಕಡೆಯಿಂದ, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಕಡೆಯಿಂದ ಇನ್ಯಾವುದೇ ಹೇಳಿಕೆಗಳು ಬಿಡುಗಡೆ ಆಗಲಿಲ್ಲ. ಆ ನಂತರದಲ್ಲಿ ನೋಡಬೇಕಾಗುತ್ತೆ ಏನು ಹೇಳಿಕೆಗಳು ಬರ್ತವೆ ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ವಿಮಾನ ದುರಂತದ ನಂತರದಲ್ಲಿ ಬ್ಲಾಕ್ ಬಾಕ್ಸ್ ಅನ್ನು ತೆಗೆದುಕೊಂಡು ಮೇಲೆ ವಿಮಾನ ದುರಂತದಲ್ಲಿ 5 ದುರ್ಮರಣ ಹೊಂದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಟ್ಟು 6 ಮಂದಿ ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನ ಇದು. ಅಜಿತ್ ಪವಾರ್, ಅಜಿತ್ PA ಇಬ್ಬರು ಪೈಲಟ್ಗಳು ಇದ್ರು ಆ ಸಂದರ್ಭದಲ್ಲಿ. ಓರ್ವ ಕ್ಯಾಬಿನ್ ಕ್ರೂ ಸಿಬ್ಬಂದಿ ದುರ್ಮರಣ ಹೊಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. DCM ಇಂದ ಅಧಿಕೃತ ಮಾಹಿತಿ ಇದೀಗ. ವಿಮಾನ ದುರಂತದಲ್ಲಿ 5 ದುರ್ಮರಣ ಹೊಂದಿದ್ದಾರೆ ಅನ್ನೋ ಮಾಹಿತಿ ಇದೀಗ ಸಿಗ್ತಾ ಇದೆ. ಅದರಲ್ಲೂ ಕೂಡ ಒಟ್ಟು 6 ಮಂದಿ ಪ್ರಯಾಣ ಮಾಡ್ತಾ ಇದ್ದಂತ ವಿಮಾನ ಇದು. ಅಜಿತ್ ಪವಾರ್, ಅಜಿತ್ PA ಇಬ್ಬರು ಪೈಲಟ್ಗಳಿದ್ರು. ಓರ್ವ ಕ್ಯಾಬಿನ್ ಕ್ರೂ ಸಿಬ್ಬಂದಿ ದುರ್ಮರಣ ಹೊಂದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಎಸ್ ಶಿವು, ನೋಡ್ತಾ ಇದ್ವಿ ಅಂತಂದ್ರೆ ಮತ್ತಷ್ಟು ಮಾಹಿತಿ ಇದೀಗ, ಮತ್ತಷ್ಟು ಅಪ್ಡೇಟ್ಸ್ ಈಗ ಸಿಕ್ಕಿರುವಂಥದ್ದು. 5 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರಲ್ಲಿ 6 ಜನ ಪ್ರಯಾಣ ಮಾಡ್ತಾ ಇದ್ರು, 5 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಒಬ್ರು ಯಾರು ಉಳ್ಕೊಂಡಿದ್ದಾರೆ, ಹೇಗೆ ಉಳ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಪವಾಡ ಅಂತಾನೆ ಹೇಳ್ಬೋದು. ಇಂತಹ ದೊಡ್ಡ ಒಂದು ಅವಘಡದಲ್ಲಿ ಒಬ್ರು ಉಳ್ಕೊಂಡಿದ್ದಾರೆ ಅಂತಂದ್ರೆ ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು. ಇನ್ನು ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ, ನಿಮ್ಮ ಪ್ರಕಾರ, ನಿಮಗಿರೋ ಮಾಹಿತಿ ಪ್ರಕಾರ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಪವಾರ್ ಅವರ ದೇಹ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಅನ್ನೋಂಥದ್ದು ಹೇಳಾಗ್ತಾ ಇದೆ. ಅವರ ಜೊತೆಯಲ್ಲಿದ್ದಂಥ ಬಾಡಿ ಗಾರ್ಡ್ಗಳು ಮತ್ತೆ ಅವರ ಸಹಾಯಕರು ಮತ್ತೆ ಕ್ರೂ ಮೆಂಬರ್ ಏನಿದ್ದಾರೆ ಅವರು ಕೂಡ ಮೃತಪಟ್ಟಿದ್ದಾರೆ ಅನ್ನೋಂಥದ್ದು ನಾಗರಿಕ ವಿಮಾನಯಾನ ಇಲಾಖೆಯ ವತಿಯಿಂದ ಈಗ ಬರ್ತಾ ಇರುವಂಥ ಸುದ್ದಿ. ಅದರಲ್ಲಿ ಒಬ್ಬರು ಮಾತ್ರ ಪವಾಡ ಸದೃಶ್ಯದಲ್ಲಿ ಬದುಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಬಗ್ಗೆ ಇನ್ನೂ ಕೂಡ ವಿಮಾನಯಾನ ಸಚಿವಾಲಯ ಅಧಿಕೃತವಾದಂಥ ಮಾಹಿತಿಯನ್ನು ಕೊಡಬೇಕಾಗಿದೆ. ಆದರೆ ಸದ್ಯಕ್ಕೆ ಬರ್ತಿರುವಂಥ ಮಾಹಿತಿ ಪ್ರಕಾರ 5 ಜನ ಮಾತ್ರ ಮೃತಪಟ್ಟಿದ್ದಾರೆ. ಅದರಲ್ಲಿ ಅಜಿತ್ ಪವಾರ್ ಅವರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಇದೀಗ ಈಗೇನು ಬದುಕುಳಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ವ್ಯಕ್ತಿಗೆ ಚಿಕಿತ್ಸೆ ಕೊಡಿಸ್ತಾ ಇದ್ರೆ ಅವರು ಏನಾದ್ರು ಬದುಕುಳಿದ ನಂತರದಲ್ಲಿ ಅವರು ಹೇಳುವಂಥ ಹೇಳಿಕೆ, ಅವ್ರು ಕೊಡುವಂಥ ಹೇಳಿಕೆಗಳು ಬಹಳ ಪ್ರಮುಖ ಆಗುತ್ತೆ. ಅದರ ಜೊತೆಗೆ ಕಾಕ್ಪಿಟ್ನಲ್ಲಿರುವಂಥ ಬ್ಲಾಕ್ ಬಾಕ್ಸ್ ಏನಿದೆ, ಆ ಬ್ಲಾಕ್ ಬಾಕ್ಸನ್ನ ರಿಕವರಿ ಮಾಡಿದ್ಮೇಲೆ, ಅದನ್ನು ಪತ್ತೆ ಹಚ್ಚಿದ ಮೇಲೆ ಅದರಲ್ಲಿ ಏನೆಲ್ಲ ರೆಕಾರ್ಡ್ ಆಗಿರುತ್ತೆ, ಕೊನೆಯ ಗಳಿಗೆಯಲ್ಲಿ ಏನೆಲ್ಲ ರೆಕಾರ್ಡ್ ಆಗಿರುತ್ತೆ, ಅಲ್ಲಿ ಒಳಗಡೆ ಇದ್ದಂಥ ಪೈಲಟ್ನ ವಾಯ್ಸ್ ಆಗಲಿ, ಅಲ್ಲಿ ಟೆಕ್ನಿಕಲ್ನ ಎಲ್ಲ ಅಂಶಗಳು ಕೂಡ ರೆಕಾರ್ಡ್ ಆಗಿರುತ್ತೆ. ಅಲ್ಲಿ ಡಿಕೋಡ್ ಮಾಡಿದ ನಂತರದಲ್ಲಿ ವಿಮಾನದಲ್ಲಿ ಏನಾದರೂ ನ್ಯೂನ್ಯತೆ ಇತ್ತಾ, ಸಮಸ್ಯೆ ಇತ್ತಾ, ಯಾಕೆ ಭೂಸ್ಪರ್ಶದ ವೇಳೆಯಲ್ಲಿ ಇದು ಅವಘಡ ಸಂಭವಿಸ್ತು, ಏನು ಸಮಸ್ಯೆ ಆಯಿತು ಅನ್ನುವಂಥದ್ದು ಅಧಿಕೃತವಾಗಿ ಅದರಲ್ಲಿ ನಮೂದಾಗಿರುತ್ತೆ. ಆನಂತರವೇ ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಸದ್ಯಕ್ಕೆ ಯಾರು ಬದುಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ, ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಅವರು ಕೊಡುವಂಥ ಹೇಳಿಕೆಗಳು ಕೂಡ ಬಹಳ ಪ್ರಮುಖ ಆಗುತ್ತೆ. ಇದೀಗ ಅಜಿತ್ ಪವಾರ್ ಅವರ ಸಾವು ಖಚಿತ ಆಗ್ತಾ ಇದೆ. ಅವರು ಸುಟ್ಟು ಸಂಪೂರ್ಣವಾಗಿ ಕರಕಲಾಗಿದ್ದಾರೆ. ಮತ್ತೆ ಕೆಲವರ ದೇಹಗಳು ಛಿದ್ರ ಆಗಿರುವಂಥದ್ದು, ಅಲ್ಲಲ್ಲಿ ದೇಹದ ತುಂಡುಗಳು ಬಿದ್ದಿರುವಂಥದ್ದನ್ನು ಕೂಡ ದೃಶ್ಯಗಳಲ್ಲಿ ನಾವು ಗಮನಿಸಬಹುದು. ಈಗ ಅಲ್ಲಿ ಸದ್ಯಕ್ಕೆ ಅದೆಲ್ಲವನ್ನು ಕೂಡ ಆ ಜಾಗದಲ್ಲಿರುವಂಥ ಬ್ಲಾಕ್ ಬಾಕ್ಸ್ ಅನ್ನು ಹುಡ್ಕೊಳ್ಳೋದಕ್ಕೆ ಈಗ ಅಲ್ಲಿನ ಸಿಬ್ಬಂದಿ ಪೊಲೀಸರು ಸಂಪೂರ್ಣವಾಗಿ ಜಾಗವನ್ನು ಸೆಕ್ಯೂರ್ ಮಾಡ್ಕೊಂಡಿರುವಂಥದ್ದು. ಆ ಜಾಗವನ್ನು ಸೆಕ್ಯೂರ್ ಮಾಡಿಕೊಂಡು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ನೀವು ನೋಡ್ಬೋದು, ಸುಟ್ಟು ಕೊರಕಲಾಗಿರುವಂಥ ದೇಹಗಳನ್ನು ಕೂಡ ಅಲ್ಲಲ್ಲಿ ಈ ದೃಶ್ಯಾವಳಿಗಳಲ್ಲಿ ನೋಡುವಂಥದ್ದು. ಜನ ಕೂಡ ಬಂದು ಸೇರ್ತಾ ಇದ್ದಾರೆ. ಅವ್ರನ್ನೂ ಕೂಡ ಪೊಲೀಸರು ನಿಯಂತ್ರಣ ಮಾಡುವಂಥದ್ದಕ್ಕೆ ಮುಂದಾಗಿದ್ದಾರೆ. ಸೊ ಅವರು ಕೂಡ ವಿಡಿಯೋಗಳನ್ನು ತೆಗೆದುಕೊಂಡು ಬೇರೆ ಬೇರೆ ಕಡೆ ಹಾಕ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ತಕ್ಷಣ ಏನು ಅವಘಡ ಸಂಭವಿಸ್ತೋ ಆ ತಕ್ಷಣವೇ ಅಲ್ಲಿದ್ದಂಥ ಅಷ್ಟು ಜನನೂ ಕೂಡ ಸೇರ್ಕೊಂಡಿದ್ರು. ಆದರೆ ಅಲ್ಲಿ ಯಾರನ್ನೂ ಕೂಡ ಬದುಕುಳಿದಿದ್ದಾರೆ ಅಂತ ನೋಡೋದ್ರಲ್ಲಿ ಈಗ ಸದ್ಯಕ್ಕೆ ಬರ್ತಿರೋ ಮಾಹಿತಿ ಪ್ರಕಾರ ಒಬ್ಬರು ಬದುಕುಳಿದಿದ್ದಾರೆ, 5 ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರೋದು. ರೋಶಿನಿ. ಎಸ್, ಥ್ಯಾಂಕ್ ಯು ಶಿವು, ನೀವೆಲ್ಲ ಮಾಹಿತಿಗಾಗಿ. ಇಲ್ಲಿ ಬಹುಮುಖ್ಯವಾಗಿ ಒಂದು ಪ್ರಶ್ನೆ ಏನು ಅಂತಂದ್ರೆ, ಈಗಾಗಲೇ ಕಳೆದ ವರ್ಷ ವಿಮಾನ ಪತನ ಏನಾಗಿತ್ತು ಅಂತಂದ್ರೆ 2025 ಆರಂಭದಲ್ಲಿ ವಿಮಾನ ಪತನ ಆಗಿತ್ತು. ಆ ಸಂದರ್ಭದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರು. ಆ ಸಂದರ್ಭದಲ್ಲೂ ಕೂಡ ಬ್ಲ್ಯಾಕ್ ಬಾಕ್ಸ್ ಅನ್ನುವಂಥದ್ದು ಬಹುಮುಖ್ಯವಾಗಿ ಇಲ್ಲಿ ಕೆಲಸ ಮಾಡಿತ್ತು. ಈಗ ನಮ್ಮ ಪ್ರತಿನಿಧಿ ಹೇಳೋ ಹಾಗೆ ಇಲ್ಲಿ ಬ್ಲ್ಯಾಕ್ ಬಾಕ್ಸ್ ಅನ್ನ ಹುಡುಕೋದೇ ದೊಡ್ಡ ಚಾಲೆಂಜ್ ಈಗ
ಈ ಸಿಬ್ಬಂದಿಗೆ. ಕಾರಣ ಏನು ಅಂತಂದ್ರೆ ಕೊನೆ ಕ್ಷಣದಲ್ಲಿ ಕೊನೆ ಮೂಮೆಂಟಲ್ಲಿ ಪೈಲಟ್ ಏನು ಮಾತಾಡಿದ್ದಾರೆ ಅಥವಾ ಅಲ್ಲಿದ್ದಂತಹ ಜನ ಏನು ಮಾತಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಎಲ್ಲವೂ ಕೂಡ ಬ್ಲ್ಯಾಕ್ ಬಾಕ್ಸಲ್ಲಿ ರೆಕಾರ್ಡ್ ಆಗಿರುತ್ತೆ. ಹಾಗಾಗಿ ಬ್ಲ್ಯಾಕ್ ಬಾಕ್ಸ್ ಪತ್ತೆ ಆದ ನಂತರ ಕನಿಷ್ಠ ಪಕ್ಷ ಸ್ವಲ್ಪ ಆದರೂ ಮಾಹಿತಿ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ.